ಬ್ಯಾಸ್ಗಿನೇ ಇರಲಿ ರೀ, ಮಳೆಗಾಲ ಇರಲಿ ಇಲ್ಲ ಚಳಿಗಾಲ ಇರಲಿ ರೀ, ರಸಮ್ ಅಂತೂ ಬೇಕೇ ಬೇಕ್ರಿ. ಎಲ್ಲರಿಗೆ ಇಷ್ಟನೇ ಅದ ರೀ. ಹಂಗಾದ್ರೆ ಬರ್ರಿ ಇವತ್ತು ಸಿಂಪಲ್ಲಾಗಿ ಈ ಮಾವಿನಕಾಯಿ ರಸಮು ಹೆಂಗೆ ಮಾಡಿನಂತ ಈಗ ಮುಂದೆ ತೋರಿಸ್ತೀನಂತ್ರಿ. ಈ ರಸಮ್ ಮಾಡ್ಲಾಕ ನಾ ಏನು ಮಾಡ್ತೀನಿ ರೀ, ಒಂದು ಕುಕ್ಕರ್ನಾಗ ಒಂದು ಬಟ್ಟಲು ತೊಗರಿ ಬೇಳೆಗೆ ತೊಳೆದು ತಂದು ಸೇರಿಸೀನಿ ರೀ. ಹಾಗೆ ಇಲ್ಲಿ ಮಾವಿನಕಾಯಿ ತೊಗೊಂಡೀನಿ ರೀ. ಇದ್ರದ್ದು ಸೊಪ್ಪಿ ತೆಗೆದು ಒಂದು ಅರ್ಧ ಮಾವಿನಕಾಯಿ ಹಿಂಗೆ ಹೋಳು ಮಾಡಿ ಹಾಕ್ಲತ್ತೀನಿ ರೀ. ಹುಳಿ ಜಾಸ್ತಿ ಬೇಕಂದ್ರೆ ನೀವು ಮಾವಿನಕಾಯ್ದು ಕ್ವಾಂಟಿಟಿ ಜಾಸ್ತಿನೂ ಮಾಡ್ಕೋಬೋದು ರೀ. ಹಾಗೆ ಒಂದೇ ಒಂದು ಟೊಮೆಟೊ ಹೋಳಿ ಹಾಕ್ಬಿಡ್ತೀನಂತ್ರಿ. ಈಗ ಇದ್ರಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಮತ್ತು ಇಲ್ಲಿ ಒಂದು ಈಟೆ ಎಣ್ಣೆನೂ ಹಾಕ್ಬಿಡ್ತೀನಂತ. ಹಾಕಿ ಒಂದು 2 ಗ್ಲಾಸು ನೀರು ಇದ್ರಾಗ ಸೇರಿಸ್ಬಿಡ್ತೀನಂತ. 1.5ರಿಂದ 2 ಗ್ಲಾಸ್ ನೀರು ನಾ ಇಲ್ಲಿ ಸೇರಿಸೀನಿ ರೀ. ಒಂದು ಸಲ ಚಂದ ಇದಕ್ಕೆ ಮಿಕ್ಸ್ ಮಾಡಿ ಈಗ ಇದರದ್ದು ಲಿಡ್ ಕ್ಲೋಸ್ ಮಾಡಿ ಏನು ಮಾಡ್ತೀನಿ ರೀ ಅಂತಂದ್ರೆ 3ರಿಂದ 4 ಸೀಟಿ ಹೊಡೆಸಿ ತರ್ತೀನಂತ್ರಿ. ಚಂದ ಮೆತ್ತಗೆ ಕುದಿಬೇಕ್ರಿ ನಮ್ಮದು ಬ್ಯಾಳಿ ಮಾವಿನಕಾಯಿ ಟೊಮೆಟೊ ಎಲ್ಲ. ಅಲ್ಲಿಂದ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಮಂತ್ರಿ, ರಸಮ್ ಮಸಾಲೆ. ಈಗ ಇಲ್ಲಿ 1 ಚಮಚ ಧನಿಯಾ, ಒಂದು ಅರ್ಧ ಚಮಚ ಜೀರಿಗೆ, ಒಂದು ಈಸೆ ಕಾಳು ಮೆಣಸು ಮತ್ತು ಒಂದಿಸು ಬೆಳ್ಳುಳ್ಳಿ ಸೇರಿಸೀನಿ ರೀ. ಹಾಗೆ ಕರಿಬೇವು ಹಾಕ್ಲತ್ತೀನಿ ರೀ ಮತ್ತು ಒಣ ಮೆಣಸಿನ್ಕಾಯಿ ಸೇರಿಸೀನಿ ರೀ. ಈಗ ಇವಕ್ಕೆಲ್ಲ ಒಣ ಅದೇ ಹುರಿತೀನಂದ್ರೆ ಎಣ್ಣೆ ಗಿಣ್ಣೆ ಏನು ಹಾಕೋದು ಬ್ಯಾಡ್ರಿ. ಸಣ್ಣ ಉರಿನಾಗ ಚಂದ ಕಮ್ಮಗ ಹುರಿಬೇಕಾಗ್ತದೆ ರೀ. ಇಲ್ಲಿ ಸ್ವಲ್ಪ ಬಣ್ಣ ಬದಲಾಯಿಸ್ಬೇಕ್ರಿ, ಅಲ್ಲಿಂದ ನಾವು ಹುರಿಬೇಕಾಗ್ತದೆ. ಇವಕ್ಕೆ ಆರ್ಲಾಕ್ಬಿಡ್ತೀನಂತ್ರಿ. ಪೂರ್ತಿ ಆರನ ಇದ್ರದ್ದು ಒಂದು ಪುಡಿ ಮಾಡಿಕೊಂಡು ತರ್ತೀನಂತ್ರಿ. ಪೂರ್ತಿ ನುಣ್ಣಗೂ ಪುಡಿ ಮಾಡ್ಲಾಕ ಹೋಗ್ಬೇಡ್ರಿ. ಸ್ವಲ್ಪ ಅವಳ ಚವಳ ಇದ್ದರೆ ಚಲೋ ಇರ್ತದ್ರಿ. ಸೈಡಿಗೆ ಇಟ್ಬಿಡ್ತೀನಂತ. ಈ ಕಡೆ ನಮ್ಮದು ಬ್ಯಾಳಿನೂ ಚಲೋ ಕುದ್ದದ್ರಿ. ನೋಡ್ರಿ, ಇದಕ್ಕೆ ಮತ್ತೊಂದು ಸ್ವಲ್ಪ ಹಿಂಗೆ ಮೆತ್ತಗೆ ಮಾಡ್ಕೊಳ್ಳೋಮಂತ. ಪೂರ್ತಿ ನುಣ್ಣಗಾಗ್ಯದ. ಈಗ ಒಗ್ಗರಣೆಗೆ ಏನು ಮಾಡ್ತೀನಿ ರೀ, ನಾ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಂತ್ರಿ. ಈ ಕಡಾಯಿನಾಗ ಎಣ್ಣೆ ಬಿಸಿ ಆಯ್ತಂದ್ರೆ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಲತ್ತೀನಿ ರೀ. ಇದ್ರಾಗ ಒಂದಿಸು ಒಣ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಬಿಡ್ತೀನಂತ್ರಿ. ಹಾಕಿ ಈಗ ಇದ್ರಾಗ ನಿಮಗೆ ಬೇಕನ್ಸರ ಸ್ವಲ್ಪ ಹಿಂಗೆ ಹಾಕೋರಿ. ಬೆಳ್ಳುಳ್ಳಿ ಹಾಕಿದ್ದೇವಲ್ರಿ, ಹೀಗಾಗಿ ಹಿಂಗೆ ಹಾಕೋಲಿಲ್ಲ ಅಂದ್ರೂ ನಡೀತದೆ. ಅದರ ಹಾಕೋದ್ರಲಿಂದ ಟೇಸ್ಟ್ ಚಲೋ ಬರ್ತದೆ ಅಂತ ಹಾಕ್ಲತ್ತೀನಿ ರೀ. ಮತ್ತು ಒಂದು ಟೊಮೆಟೊ ಹಿಂಗೆ ಹೋಳಿ ಸೇರಿಸ್ಲತ್ತೀನಿ ರೀ. ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಯಾಕಂತಂದ್ರೆ ನಾವು ಬ್ಯಾಳಿ ಕುದಿಬೇಕಾದ್ರೆ ಟೊಮೆಟೊ ಸೇರಿಸಿದೆವು. ಆದ್ರೂ ಇಲ್ಲಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಚಲೋ ಟೇಸ್ಟ್ ಬರ್ತದೆ. ಹಾಗೆ ರುಚಿಗೆ ಬೇಕಾದಟ್ಟು ಉಪ್ಪು, ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಪುಡಿ ಖಾರ ಹಾಕ್ಲತ್ತೀನಿ ರೀ. ಯಾಕಂದ್ರೆ ನಮ್ಮ ಮಸಾಲೆದಾಗ ನಾವು ಆಲ್ರೆಡಿ ಒಣ ಮೆಣಸಿನ್ಕಾಯಿ ಬಳಸಿದೇವಲ್ರಿ, ಹೀಗಾಗಿ ಖಾರ ನೋಡಿಬಿಟ್ಟು ಹಾಕೋಬೇಕಾಗ್ತದೆ. ಈಗ ಇದಕ್ಕೆ ಚಂದ ಸ್ವಲ್ಪ ಹುರ್ಕೋತೀನಂತ್ರಿ. ಒಂದು 2 ನಿಮಿಷ ಹುರಿತೀನಂತ. ಮತ್ತೀಗ ಈ ಕುದಿಸಿಟ್ಟಿದ್ದು ಏನು ಬ್ಯಾಳಿ ಅದಲ್ರಿ, ಅದು ತಂದು ಇದ್ರಾಗ ಹಾಕ್ತೀನಂತ. ಮತ್ತು ಕುಕ್ಕರ್ನ ಸ್ವಲ್ಪ ನೀರು ಹಾಕಿ ಅವನು ಹಾಕ್ಬಿಡ್ತೀನಂತ. ಈಗ ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ರೀ. ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಗ್ತದೆ. ಮತ್ತು ಇಲ್ಲಿ ನಾವೇನು ಮಾಡಿಟ್ಟಿದ್ದೇವಲ್ರಿ ಮಸಾಲೆ ಪೂರ್ತಿ ತಂದು ಹಾಕ್ಬಿಡ್ತೀನಂತ. ಇದು ಇನ್ಸ್ಟಂಟ್ ಮಸಾಲೆ ಅದ ರೀ, ಮಾಡಿಡ್ಲಿಕ್ಕೆಲ್ಲ ಆಗಲ್ಲ. ಯಾಕಂತಂದ್ರೆ ನಾವು ಬೆಳ್ಳುಳ್ಳಿ ಹಾಕಿದ್ದೇವಲ್ರಿ, ಹೀಗಾಗಿ ಮಾಡಿಟ್ರೆ ಭಾಳ ದಿವಸ ತನಕ ಚಲೋ ಇರಲ್ಲ. ಹಾಗೆ ಸ್ವಲ್ಪ ಇಲ್ಲಿ ಬೆಲ್ಲನೂ ಹಾಕೀನಿ. ಮತ್ತು ಈಗ ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಮತ್ತು ಕುದಿಲಕ್ಕ ಬಿಡಬೇಕಾಗ್ತದೆ. ಒಂದು ಸಲ ಕುದಿ ಬಂತಂದ್ರೆ ಸಣ್ಣ ಉರಿದಾಗ ಒಂದು 6ರಿಂದ 7 ನಿಮಿಷ ಇದಕ್ಕೆ ಕುದಿಸ್ಬೇಕಾಗ್ತದೆ ರೀ. ಎಷ್ಟು ಕುದೀತದೋ ಅಷ್ಟು ಚಂದ ಫ್ಲೇವರ್ ಬರ್ತದೆ ರೀ ನಮ್ಮ ರಸಮ್ನಾಗ. ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ಬಿಡ್ತೀನಂತ್ರಿ. ಹಾಕಿ ಚಂದ ಮಿಕ್ಸ್ ಮಾಡಿದ್ರೆ ಆಯ್ತು ರೀ, ನಮ್ಮದು ಬಿಸಿ ಬಿಸಿ ಮಾವಿನಕಾಯಿ ರಸಮ್ ಇಲ್ಲಿ ರೆಡಿ ಆಗಿಬಿಡ್ತದೆ ರೀ. ಬಿಸಿ ಬಿಸಿ ಅನ್ನದಾಗ ಈ ಬಿಸಿ ಬಿಸಿ ರಸಮ್ ಹಾಕ್ಕೊಂಡು ಸುರ್ಕೊಂಡು ಉಂಡ್ರೆ ಆಹಾ ಏನು ಭಾರಿ ಇರ್ತದೆ ರೀ. ಮತ್ತೆ ಸಿಗ್ತೀನಂತ್ರಿ.